ಇನ್ನೂ ಕೂಡ ಬಹುತೇಕ ಮಂದಿಗೆ ಕನ್ನಡ ಫಾಂಟ್ ಹೇಗೆ ಯೂಸ್ ಮಾಡೋದಂತ ಗೊತ್ತಿಲ್ಲ. ಕನ್ನಡ ಫಾಂಟ್ ಡೌನ್ಲೋಡ್ ಮಾಡ್ತೀರಾ, ಎಡಿಟ್ ಮಾಡೋ ಅಪ್ಲಿಕೇಶನ್ಗೆ ಇಂಪೋರ್ಟ್ ಮಾಡ್ತೀರಾ, ಡೈರೆಕ್ಟ್ ಅಲ್ಲಿಂದಲೇ ಯೂಸ್ ಮಾಡ್ತೀರಾ. ಅಂದರೆ ಕನ್ನಡ ಟೈಪ್ ಮಾಡಿ ಡೈರೆಕ್ಟ್ ಆ ಫಾಂಟ್ ಸೆಲೆಕ್ಟ್ ಮಾಡ್ತೀರಾ. ನೀವು ಅನ್ಕೋತೀರಾ ಅದು ಕನ್ನಡ ಫಾಂಟ್ ಆಗಿ ಕನ್ವರ್ಟ್ ಆಗಿದೆ ಅಂತ, ಬಟ್ ಆಗಿರಲ್ಲ. ಅದನ್ನು ಹೇಗೆ ಮಾಡೋದಂತ ಈ ವಿಡಿಯೋ ಮೂಲಕ ತೋರಿಸ್ತೇನೆ, ದಯವಿಟ್ಟು ಕೊನೆ ತನಕ ನೋಡಿ. ಮೊದಲಿಗೆ ಗೂಗಲ್ ಕ್ರೋಮ್ ಓಪನ್ ಮಾಡಿ, ಕನ್ನಡ ಅಸ್ಕಿ ಅಂತ ಟೈಪ್ ಮಾಡಿ. ಅವಾಗ ಈ ಥರ ವೆಬ್ಸೈಟ್ಗಳು ಬರುತ್ತೆ. ಅದರಲ್ಲಿ ಸಂಕ, ಅಸ್ಥಿ ಮತ್ತು ಯುನಿಕೋಡಿಯ ಕನ್ನಡ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಸೊ ಇವಾಗ ಮೊದಲನೇದು ಅಸ್ಕಿ ಮತ್ತು ಯುನಿಕೋಡಿಯ ಕನ್ನಡ ಸಂಘ ಅಂದರೆ ಅರವಿಂದ ವಿಕೆ ಅವರ ವೆಬ್ಸೈಟ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಸೊ ಈ ಥರ ಒಂದು ಪೇಜ್ ಬರುತ್ತೆ ನಿಮಗೆ. ಆಮೇಲೆ ಫಸ್ಟ್ ಕಾಲಮಲ್ಲಿ ನೀವು ನಿಮ್ಗೆ ಏನು ಬರಿಬೇಕು ಅದನ್ನು ಬರಿಬೇಕು. ಅಲ್ಲಿ ಕನ್ನಡದಲ್ಲೇ ಬರೀರಿ. ನಾನು ಇವಾಗ ಇಲ್ಲಿ ಗೂಗಲ್ ಕೀಬೋರ್ಡಲ್ಲಿ ಕನ್ನಡ, ಇಂಗ್ಲೀಷ್ ಟು ಕನ್ನಡ ಚೂಸ್ ಮಾಡಿ ಬರಿತೀನಿ ಇಲ್ಲಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಸೊ ನಿಮಗೆ ರೈಟ್ ಸೈಡಲ್ಲಿರೋ ಕಾಲಮಲ್ಲಿ ಕಾಣ್ಬೋದು, ಆ ಒಂದು ಸ್ಕ್ವೇರ್ ಇದೆ ಅದರೊಳಗಡೆ ಕಾಣ್ಬೋದು, ಕನ್ನಡದಲ್ಲಿ ಇದೆ. ಆಕ್ಚುಲಿ ಅಲ್ಲಿ ಆಗಿರಬಾರ್ದು. ನಿಮ್ಮ ಮೇಲೆ ಇರುವ ಯುನಿಕೋಡ್ ಟು ಅಸ್ಕಿ ಅಂತ ಇರೋ ಒಂದು ಕಾಲಮ್ ಕ್ಲಿಕ್ ಮಾಡಿ, ಆ ಡಾಟ್ ಅನ್ನು ಕ್ಲಿಕ್ ಮಾಡಿ. ಅವಾಗ ಈ ಥರದೊಂದು ಕೋಡ್ ಸಿಗುತ್ತೆ ನಿಮಗೆ. ಸೊ ಈ ಕೋಡನ್ನು ಏನು ಮಾಡಬೇಕು, ಇಲ್ಲಿ ನೋಡಿ ಕನ್ನಡ, ಇಲ್ಲಿ ಈ ಕೋಡ್ ಅದೇ ಕನ್ನಡ ಟೆಕ್ಸ್ಟ್ ಆಗಿರುತ್ತೆ, ಇಲ್ಲಿ ಕೋಡ್ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಅದನ್ನು ಕಂಪ್ಲೀಟ್ ಕಾಪಿ ಮಾಡಿ, ಯಾವುದೇ ಹೈಫನ್ ಎಲ್ಲ ಮಿಸ್ ಮಾಡಬೇಡಿ, ಕಂಪ್ಲೀಟ್ ಆಗಿ ಕಾಪಿ ಮಾಡಿ. ಇನ್ನು ನಿಮ್ಮ ಎಡಿಟಿಂಗ್ ಮಾಡೋ ಅಪ್ಲಿಕೇಶನ್ ಅದನ್ನು ಓಪನ್ ಮಾಡಿ. ನಾನು ಇನ್ಶರ್ಟ್ ಯೂಸ್ ಮಾಡ್ತಿರೋದು. ಸೊ ಇನ್ಶರ್ಟ್ ಓಪನ್ ಮಾಡಿದೆ, ಫೋಟೋ. ಸೊ ಬ್ಲ್ಯಾಂಕಲ್ಲಿ ಅಂತ ತೋರಿಸ್ತೀನಿ ನಿಮಗೆ. ಟೆಕ್ಸ್ಟ್ ಕ್ಲಿಕ್ ಮಾಡಿ. ಸೊ ನಾನು ಅವಾಗ ಕಾಪಿ ಮಾಡಿದ ಕೋಡನ್ನು ಇಲ್ಲಿ ಪೇಸ್ಟ್ ಮಾಡ್ತೀನಿ ನಾನು ಇವಾಗ. ಸೊ ಅದೇ ಕೋಡನ್ನು ಇಲ್ಲಿ ಪೇಸ್ಟ್ ಮಾಡಿದೆ. ಇವಾಗ ಇಲ್ಲಿರೋ ಫಾಂಟ್ಸ್ಗಳಲ್ಲಿ ಕೆಲವೊಂದು ಫಾಂಟ್ಸ್ಗಳು ಆ ಕೋಡ್ಗೆ ಇರೋ ಫಾಂಟ್ಸ್ಗಳು. ಸೊ ನೋಡಿ ಇಲ್ಲಿ ಆ ಒನಜು ಇದೆಯಲ್ಲ, ಒನಜು ಇರೋದು ಆಕ್ಚುಲಿ ಆ ಕೋಡಿಂದ ATS ಬಂಡೀಪುರ ಡೈರೆಕ್ಟ್ ಫಾಂಟ್ ಅದು. ಸೊ ಒನಜು ಯೂಸ್ ಮಾಡುವಾಗ ಹೇಗೆ ಚೇಂಜ್ ಆಯ್ತು ನೋಡಿ ಫಾಂಟ್. ಆಮೇಲೆ ನುಡಿ ಇದ್ದು ಎಲ್ಲ ಯೂಸ್ ಮಾಡುವಾಗ ಯಾವ ಥರ ಚೇಂಜ್ ಆಗ್ತದೆ ನೋಡಿ. ನಿಮ್ಗೆ ಇಲ್ಲಿ ಸೆಲೆಕ್ಟ್ ಮಾಡುವಾಗ ಗೊತ್ತಾಗಬೇಕು ಅಲ್ಲಿ ಕನ್ನಡ ಫಾಂಟ್ ಆಗಿ ಕನ್ವರ್ಟ್ ಆಗಿದೆ ಅಂತ. ಸೊ ಒನಜು ಬೇರೆ ಯೂಸ್ ಮಾಡ್ತಿದ್ದೀನಿ ನಾನು. ಕನ್ನಡ ನೋಡಿ ಬ್ಲ್ಯಾಕ್ ಕಲರ್ ಆಗ್ತಿದೆ, ಇವಾಗ ಕರೆಕ್ಟ್ ಅಂತಿದೆ. ಶಾಡೋ ತೆಗಿತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇದು ಈ ಥರ ಆಗಿರುತ್ತೆ ಒಂದೊಂದು ಫಾಂಟ್ಗಳನ್ನ ಯೂಸ್ ಮಾಡಬೇಕಾದ ರೀತಿ. ಸೊ ಇದನ್ನ ಮೇಲೆ ಇಟ್ಟು ಇನ್ನೊಂದು ಟೆಕ್ಸ್ಟ್ ನಾನು ಆ್ಯಡ್ ಮಾಡಿ ತೋರಿಸ್ತೇನೆ ನಿಮಗೆ. ಡೈರೆಕ್ಟ್ ಕನ್ನಡ ಟೈಪ್ ಮಾಡಿ ಕೋಡ್ ಆಗಿ ಕನ್ವರ್ಟ್ ಮಾಡದೆ ಡೈರೆಕ್ಟ್ ಕನ್ನಡ ಹೇಗೆ ನಾನು ತೋರಿಸ್ತೀನಿ ನೋಡ. ಸ್ವಲ್ಪ ಇದನ್ನು ಮೇಲೆ ಇಡುವ. ಸೊ ಇನ್ನೊಂದು ಟೆಕ್ಸ್ಟ್ ಆ್ಯಡ್ ಮಾಡ್ತೀನಿ ನಾನು. ಆಕ್ಚುಲಿ ಆಲ್ರೆಡಿ ಕನ್ನಡ ಫಾಂಟ್ ಸೆಲೆಕ್ಟ್ ಆಗಿದೆ. ಸೊ ನೋಡಿ ಇವಾಗ ATS ಬಂಡೀಪುರ ಸೆಲೆಕ್ಟ್ ಮಾಡಿದಾಗ ಡೈರೆಕ್ಟ್ ನಾನು ಕನ್ನಡ ಟೈಪ್ ಮಾಡಿದ್ರೆ ಸಾಕು, ಅದು ಕನ್ನಡ ಫಾಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಕೋಡ್ ಮಾಡೋದೇ ಬೇಡ, ಒಂದು ಕೆಲಸ ಕಮ್ಮಿನೇ ನಮಗೆ. ಸೊ ಈ ಥರ ಎಡಿಟ್ ಕೊಟ್ಟು ಟೈಪ್ ಮಾಡಿ, ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಎಲ್ಲಿದೆ ಇದರಲ್ಲಿ ಇಲ್ವಾ? ಬೇಡ ಬಿಡಿ, ಆ್ಯಂಡ್ ಅಂತ ಟೈಪ್ ಮಾಡುವ. ಆ್ಯಂಡ್ ಸಬ್ಸ್ಕ್ರೈಬ್. ಏನಾದ್ರೂ ಅದು ಸಬ್ಸ್ಕ್ರೈಬ್ ಅಂತ ಆಯ್ತು ಇರಲಿ, ನೀವು ಅದು ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ನೋಡಿ ಇದು ಡೈರೆಕ್ಟ್ ನಾನು ಕನ್ನಡ ಟೈಪ್ ಮಾಡಿ ಅಲ್ಲಿಂದಲೇ ಹೇಗೆ ಕನ್ವರ್ಟ್ ಆಗಿದೆ ನೋಡಿ ಅದು. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಎಡಿಟ್ ಮಾಡೋ ಫ್ರೆಂಡನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಎಡಿಟ್ ಮಾಡೋ ಫ್ರೆಂಡ್ಸ್ಗಳಿಗೆ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ವಿಡಿಯೋಗಳಿಗೆ ಶಾಕಿಟ್ ಹಾಕಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೈನಿಂಗ್ ಔಟ್, ಬಾಯ್.